ರಾಮದುರ್ಗದಲ್ಲೊಂದು ಹೃದಯ ವಿದ್ರಾವಕ ಘಟನೆ. ಮನೆ ಕಳೆದುಕೊಂಡು ಕಣ್ಣೀರು ಹಾಕಿದ ಕುಟುಂಬಸ್ಥರು. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳ ದೌರ್ಜನ್ಯಕ್ಕೆ ಕುಟುಂಬವೊಂದು ಬೀದಿ ಪಾಲಾದ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಹೌದು, ರಾಮದುರ್ಗ ತಾಲೂಕಿನ ತುರ್ನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಶ್ರೀ ಸಿದ್ದಲಿಂಗೇಶ್ವರ ನಗರದಲ್ಲಿ ಅರಣ್ಯ ಮೀಸಲು ಪ್ರದೇಶದಲ್ಲಿ ಸಿದ್ದಪ್ಪ ಶಿವಪ್ಪ ಕಳ್ಳೇನವರ್ ಎಂಬುವವರು ತಮ್ಮ ಪತ್ನಿ ಮತ್ತು ಮಕ್ಕಳೊಂದಿಗೆ ತಾತ್ಕಾಲಿಕ ಶೆಡ್ ಹಾಕಿಕೊಂಡು ಇದ್ದರು. ಆದರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಶೆಡ್ ಅನ್ನು ಕಿತ್ತು ಹಾಕಿದ್ದಾರೆ. ಇದರಿಂದ ಸಿದ್ದಪ್ಪ ಅವರ ಕುಟುಂಬವು ಈಗ ಬೀದಿ ಪಾಲಾಗಿದೆ. ಅರಣ್ಯ ಸಂರಕ್ಷಣಾ ಕಾಯ್ದೆ 1980ರ ಪ್ರಕಾರ ಯಾವುದೇ ಅರಣ್ಯ ಭೂಮಿಯನ್ನು ಅರಣ್ಯೇತರ ಉದ್ದೇಶಗಳಿಗಾಗಿ ಅಂದರೆ ಮನೆ ನಿರ್ಮಾಣ, ಕೃಷಿ ಅಥವಾ ವಾಣಿಜ್ಯ ಬಳಕೆಗೆ ಬಳಸುವಂತಿಲ್ಲ. ಒಂದು ವೇಳೆ ಅನಿವಾರ್ಯ ಸಂದರ್ಭಗಳಲ್ಲಿ ಬಳಸಬೇಕಾಗಿ ಬಂದರೂ ಅದಕ್ಕೆ ಕೇಂದ್ರ ಸರ್ಕಾರದ ಪರಿಸರ ಮತ್ತು ಅರಣ್ಯ ಸಚಿವಾಲಯದಿಂದ ಮುಂಚಿತವಾಗಿಯೇ ಅನುಮತಿ ಪಡೆಯುವುದು ಕಡ್ಡಾಯವಾಗಿದೆ. ಸಾಮಾನ್ಯ ನಾಗರಿಕರಿಗೆ ಮನೆ ಕಟ್ಟಲು ಅನುಮತಿ ಸಿಗುವುದು ತೀರಾ ಅಸಾಧ್ಯವೆಂದೇ ಹೇಳಬಹುದು. ಹೀಗಿದ್ದರೂ ಕೂಡ ರಾಮದುರ್ಗ ತಾಲೂಕಿನ ತುರ್ನೂರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಅರಣ್ಯ ಪ್ರದೇಶದಲ್ಲಿ ಬಹುತೇಕ ಜನರು ವಸತಿಗಾಗಿ ಮನೆಗಳನ್ನು ನಿರ್ಮಿಸಿಕೊಂಡಿದ್ದರೂ ಸಹ ಅಧಿಕಾರಿಗಳು ಸಿದ್ದಪ್ಪ ಅವರು ಹಾಕಿಕೊಂಡಿದ್ದ ತಾತ್ಕಾಲಿಕ ಶೆಡ್ ಅನ್ನು ಕಿತ್ತು ಹಾಕಿ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಸವರುವ ಕೆಲಸ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಿದ್ದಪ್ಪ ಶಿವಪ್ಪ ಕಳ್ಳೇನವರು ಮಾತನಾಡಿ, ಇಲ್ಲಿ ನಮಗೆ ಅರಣ್ಯ ಇಲಾಖೆ ಅಧಿಕಾರಿಗಳ ದೌರ್ಜನ್ಯ ಹೆಚ್ಚಾಗಿದೆ. ಅರಣ್ಯ ಪ್ರದೇಶದಲ್ಲಿಯೇ ಅನೇಕ ಜನರು ಮನೆ ನಿರ್ಮಿಸಿಕೊಂಡಿದ್ದಾರೆ. ಆದರೆ ಅವರನ್ನೆಲ್ಲ ಬಿಟ್ಟು ನಮ್ಮ ತಾತ್ಕಾಲಿಕ ಶೆಡ್ ಅನ್ನು ಕಿತ್ತು ಹಾಕಿದ್ದಾರೆ. ಈಗ ನಾವು ಯಾವ ಸೂರಿಲ್ಲದೆ ಕುಟುಂಬ ಸಮೇತ ಬೀದಿ ಪಾಲಾಗಿದ್ದೇವೆ. ಕೂಲಿ ಕೆಲಸ ಮಾಡಿ ಕುಟುಂಬವನ್ನು ಸಾಕುತ್ತಿದ್ದೆ. ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ನಮ್ಮ ಶೆಡ್ ಅನ್ನು ಕಿತ್ತು ಹಾಕಿದ್ದಾರೆ. ಇಂಥದರಲ್ಲಿ ನಾನು, ನನ್ನ ಪತ್ನಿ ಮತ್ತು ಚಿಕ್ಕ ಮಕ್ಕಳು ಎಲ್ಲರೂ ಬೀದಿಗೆ ಬಂದಿದ್ದೇವೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು. ಚುನಾವಣೆ ಸಂದರ್ಭದಲ್ಲಿ ಮನೆ ಮನೆಗೆ ಬಂದು ಸಮಸ್ಯೆಗಳನ್ನು ಆಲಿಸಿ ಮತ ಯಾಚನೆ ಮಾಡಿದ ನೊಂದವರ ಧ್ವನಿಯಾಗಬೇಕಿದ್ದ ಶಾಸಕ ಅಶೋಕ್ ಪಟ್ಟಣ ಅವರು ಕೂಡ ಈಗ ಇದರ ಕುರಿತು ಗಮನ ಹರಿಸುತ್ತಿಲ್ಲ. ಅರಣ್ಯ ಇಲಾಖೆ ಅಧಿಕಾರಿಗಳ ದೌರ್ಜನ್ಯದಿಂದ ನಾವು ಬೀದಿ ಪಾಲಾಗಿದ್ದು ಕೂಡಲೇ ಶಾಸಕರಾದ ಅಶೋಕ ಪಟ್ಟಣ ಅವರು ಇತ್ತ ಕಡೆ ಗಮನ ಹರಿಸಿ ನಮಗೆ ಸೂರು ಕಲ್ಪಿಸಬೇಕು. ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ನಮಗೆ ನ್ಯಾಯ ಒದಗಿಸಬೇಕು. ಇಲ್ಲವಾದರೆ ನಾನು, ನನ್ನ ಪತ್ನಿ ಹಾಗೂ ಮಕ್ಕಳೊಂದಿಗೆ ವಿಷ ಕುಡಿದು ಸಾಯುತ್ತೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವರದಿ ಅಫ್ತಾಬ್ ಸರ್ಮುಲ್ಲಾ, ರಾಮದುರ್ಗ. ಹೇಳ್ರಿ, ಏನು ಸಮಸ್ಯೆ ಆಗೈತೆ? ನಮ್ಮ ಪರಿಸ್ಥಿತಿ ಭಾಳ ಗಂಭೀರ ಐತ್ರಿ. ಇಲ್ಲಿ ನಮ್ಗೆ ಒಂದು ಇಷ್ಟು ಜಾಗನೂ ಇಲ್ರಿ. ಆದ್ರೆ ಇಲ್ಲಿ ಇದ್ದಿದ್ದ ಇಟ್ಕೊಂಡು ಇದನ್ನ ಮಾಡ್ಬೇಕಂದ್ರೆ ಫಾರೆಸ್ಟರ್ ಭಾಳ ಕಾಟ ಕೊಡಾಕತ್ತಾರೆ. ನಮಗೆ ಇಲ್ಲಿ ಇರಾಕೂ ನೆಮ್ಮದಿ ಮಾಡವಲ್ರಿ ಅವ್ರು. MLA ನಮ್ಮ ಇತ್ತಾಗ ನೋಡವಲ್ರಿ, ಅಧ್ಯಕ್ಷರು ನೋಡವಲ್ರಿ. ಓಟ್ ಹಾಕಿ ಹೋದ್ರೆ ಮುಗಿದು ಹೋತ್ರಿ ಅವ್ರು. ಮುಂದೆ ಬಂದ್ರು ಮಾತಾಡ್ಸೋದಿಲ್ರಿ. ದೊಡ್ಡ ದೊಡ್ಡ ಮಂದಿ ಬಿಡ್ತಾರೆ, ಬಡಬಗ್ರು ಮಾತ್ರ ಕೆಡ್ದ ಧೂಳಿಪಟ ಮಾಡಿ ಹೊಂಟಾರಿ. ಈಗ ನಮ್ಮ ಅನ್ಯಾಯ ಕೇಳೋರು ಯಾರಿ? ಮ್ಯಾಲೆ ಗೋರ್ಮೆಂಟ್ಗೆ ಹೋದ್ರೆ ಅವ್ರು ಹಾವೇರಿ ಇದ್ರಾಗ ಹಕ್ಕುಪತ್ರ ಕೊಡಕತ್ತಾರೆ. ಇವ್ರು ನೋಡ್ರಿ ಎಲ್ಲ ತಾಲೂಕು ಬಿಟ್ರಿ ಇಲ್ಲೇ ಫಾರೆಸ್ಟರ್ ಬಂದತ್ರಿ. ಅವ್ರು ಇಡೀ ರಾಮದುರ್ಗ ಫಾರೆಸ್ಟರ್ ಕಟ್ಟಾರಿ. ಕಡ್ದ್ರೆ ಅಷ್ಟು ಕೆಡಿ ಅನ್ರಿ. ಏನು ನಮ್ಗೆ ಹೇಳೋರು ಕೇಳೋರು ಯಾರು ಇಲ್ಲ ನರಿ. ಬಾಯ್ ನನ್ನ ಮಕ್ಕಳನ್ನ ನಾನು ಅಷ್ಟು ಎಣ್ಣೆ ತೊಗೊಂತೀವಿ, ಕುಡ್ತೀವಿ ರೀ. ಸತ್ಯ ಅಂತ ಬರೀಲಿ. ಗಂಡ್ರಿಗೆ ಎಣ್ಣೆ ಕೊಡ್ರಿ, ಕೊಟ್ಟು ಕ್ಯಾಸ್ ಅವ್ರು ಫಾರೆಸ್ಟ್ಗೆ ಅವ್ರು ತೊಗೊಂಡು ಹೋಗ್ಲಿ. ಇಷ್ಟ ರೀ ನಮ್ಗೆ ಏನು ಮಿಕ್ಕೇ ಹೋಗೈತ್ರಿ. ಈಗ 1 ಲಕ್ಷ ರೂಪಾಯಿ ಸಂಘನ ಸಾಲ ಮಾಡಿ ಮತ್ತೆ ಇರಾಕ್ ಚಾಟ್ ಮಾಡ್ಕೋಗತ್ರಿ. ನಮ್ಮ ಮನೆ ತ್ರಾಸ ಕೊಡಾಕತ್ತೀರಿ. ನಾವು ಎಲ್ಲಿ ಹೋಗೋಣ್ರಿ? ಎಣ್ಣೆಯಾರ ಕೊಡನ್ರಿ, ಹಗ್ಗಾರ ಕೊಡನ್ರಿ, ಕೊಟ್ಟು ಕ್ಯಾಸ್ ನಮ್ಮ ಇದನ್ನು ತೊಗೊಂಡು ಹೋಗ್ಬಿಡ್ರಿ. ನಮ್ಗೆ ಆಗೈತ್ರಿ. ಇರಾಕ್ ಮನೆ ಎಲ್ಲ ದೊಡ್ಡ ಪರಿಸ್ಥಿತಿ ಆಗೈತಿ. ಈ ಚಿಕ್ಕ ಮಕ್ಕಳು ಕರ್ಕೊಂಡು ಹೋಗೋಣ. ನಮ್ಮ ತ್ರಾಸ ಯಾರಿಗೆ? ಯಾರ್ದವನು ಮಗದವ್ರಿ. ನಮಗೆ ಏನು ದುಡಿಲಾರ್ದ ನಮ್ಮ ಪರಿಸ್ಥಿತಿ ಗಂಭೀರ ಐತ್ರಿ. ಅಂತದ್ರಾಗ ಇವ್ರು ಬಾಡಿ ಏನು ಮನೆ ಗಾಡಿ ಹಾಗಾಗಿ ಹೋಗ್ರಿ. ಇನ್ನು ಎಣ್ಣೆ ಕೊಡ್ದು ಏನಾರು ಆದ್ರೆ ಅವರ ಜವಾಬ್ದಾರಿ. ನಮ್ದು ಏನಾರು ಆದ್ರೆ ಅವರ ಜವಾಬ್ದಾರಿ. ಈ ನಮ್ಮನೆ ತಕರಾರ ತಂದು ಮಾಡಾಕತ್ರಿ. ನಮ್ಮ ಅಜ್ಜ ಕಾಲ ಮುದ್ದಲ್ಲಿದ್ದ ಇಲ್ಲಿ ಬನ್ನಿ ಒಟ್ಕೊಂತ ನಾವು ಜಗ ಮಾಡೋದು. ಅಲ್ಲಿ ಪರಿ ಇದನ್ನ ಮಾಡುವಲ್ರಿ. ಎಷ್ಟು ಹಿಂಸೆ ಕೊಡತ್ತಾರ ಕೊಡ್ರಿ. ಎಣ್ಣೆ ಕೊಡನ್ರಿ, ಈ MLA ಬಾಣ್ರಿ, ಅಧ್ಯಕ್ಷರಿಗೆ ಬಾಣ್ರಿ. ನಮ್ಗೆ ಕಷ್ಟ ಯಾರು ಕೇಳುದಿಲ್ರಿ. ಬರೀ ಅವ್ರದ್ದು ಅಷ್ಟು ಅವ್ರು ನೋಡ್ತಾರೆ. ಓಟ್ ಹಾಕಿ ಮುಗಿದು ಹೋತಿ. ನೀವ್ಯಾರೋ ನಾವ್ಯಾರೋ ಅನ್ನಂಗೆ ಆಗೈತ್ರಿ ನಮ್ಮ ಬಾಳೆ. ನಮಗೊಂದು ಬೆಳಕಿಲ್ರಿ. ಇಲ್ಲೆಲ್ಲ ಗೋರ್ಮೆಂಟ್ ಆಗಿ ಸವಲತ್ತು ಮಾಡ್ಯಾರ. ಲೈಟಿಂದ ಕೊಟ್ಟಾರ, ನೀರಿಂದ ಕೊಟ್ಟಾರ, ಎಲ್ಲ ಯಾವತ್ತು ಕೊಟ್ಟರು. ಹಿಂಗೆ ಹಾಕ್ರಿ ನಮ್ಗೆ ಬ್ಯಾಡಂದ್ರೆ ಎಣ್ಣೆ ಕೊಡನ್ರಿ, ಕೊಟ್ಟಿಂದ ಇದನ್ನ ಮಾಡಿಬಿಡ್ರಿ. ಸಾಕ ಹೋಗೈತೆ ನಮ್ಗೆ. ಜೀವನನ ಸಾಕ ಹೋಗೈತ್ರಿ. ಇರಾಕೊಂದು ಮನಿ ಇಲ್ಲ, ಸಂಘನ್ಯಾಗ ಸಾಲ ತಕೊಂಡ್ರೆ ಇವ್ರದ್ದು ಕಾಟ ಹೆಚ್ಚಾಗತ್ರಿ. ಮನ್ಯಾಗಾದ್ರೆ ಬಾಡಿಗೆ ಮನ್ಯಾರ ನಮ್ಗೆ ಕಾಟ ಕೊಡತ್ತಾರ್ರಿ. ನಮ್ಗೆ ಅರಿಸಿ ಕೊಡುವಲ್ರಿ. ಎಲ್ಲೋದ್ರು ಜಾಗಕ್ಕಿಲ್ರಿ. ಎಲ್ಲ ಹುಡುಗರು ಕರ್ಕೊಂಡು
ಹೆಂಗ್ ಮಾಡಿದ್ರಿ ನಾವ್ ಇನ್ನು ಬಾಳ್ಯಾರಿನ ಯಾರು ಬಂದಿದ್ರಮ್ಮ? ಫಾರೆಸ್ಟ್ ಬಂದಿದ್ರಿ ಮೇಡಮ್ ಅವ್ರ ಬಂದಿದ್ರಿ ಹೆಂಗ್ ಮಾಡುದ್ರಿ ನಾವು ಗಂಡ ಅಂತೀರಿ ಊರ್ಲಾಗ ಬಂದ್ ಮಗಳು ಹೆಂಡ್ರಿ ಸಾಯ್ ಹುಡುಗನ್ರಿ ಯಾರು ಇಲ್ಲಿಕಂದ್ರೆ ಹೇಳ್ಕೊಂಡು ಹೋಗಿರಿ ನಾವು ಫಾರೆಸ್ಟ್ ಏರಕಂತಾರಿ ನಮ್ನ ಎಣ್ಣೆ ಹಾಕಿ ಕೊಂದ್ ಬಿಡೋಣ ಎಲ್ಲಾರು ಕರ್ಕೊಂಡು ಹೋದ್ರಿ ಹೋದ್ರೆ ಇಲ್ಲಿಕಂದ್ ಕೈ ಬಿಡುದ್ರಿ ಕರೆದ್ರೆ ಅಟ್ರನ್ನ ಕೆಡ್ಯಾನ ಒಂದ್ ಮನಿ ಬಿಡುದು ಒಂದ್ ಮನಿ ಕೆಡುದು ಯಾಕಂತ ಒಂದ್ ಮನಿ ಬಿಡುದು ಅಡ್ಯಾಡ್ ಅಂತ ಕಟ್ಟಾರ ಅವ್ರನ್ನ ಏನು ಮಾಡಿಲ್ರಿ ಅವ್ರ ಪರ್ಮಿಷನ್ ಹೆಂಗ್ ಕೊಟ್ರಿ ಅಡ್ಯಾಡ್ ಅಂತ ಕೊಡುವವ್ರಿಗೆ ಪರ್ಮಿಷನ್ ಹೆಂಗ್ ಕೊಟ್ರಿ ಈಗ ನಾವು ಒಟ್ಟು ತಗಡ್ ಹಾಕೊಂಡ್ ಇರಾಕ ಏನ್ ಮಾಡಿ ಮಾಡೋದು ಅಡ್ಯಾಡ್ ಅವ್ರದ್ದು ಇದ್ರ ತಾಕತ್ತಿದ್ರ ಅಡ್ಯಾಡ್ ಅಂತ ಅಟ್ಟ ಕೆಡ್ಯಾನ್ರಿ ಅಂದ್ರೆ ನಿಯತ್ತ ಅವ್ರ ಎತ್ಕಾರ ಮಾಡ್ತಾರ. ನಿನ್ನ ಹೆಸರೇನಪ್ಪ? ಸಿದ್ದಪ್ಪ ಶಿವಪ್ಪ ಕೈನವ್ರಿ.